ಜ್ಯೋತಿಷ್ಯ ಹಾಗೂ ಧಾರ್ಮಿಕ ಪರಂಪರೆಯ ಪ್ರಕಾರ ಮಕರ ಸಂಕ್ರಾಂತಿ ಹಬ್ಬವು ದಾನ, ಪುಣ್ಯಕರ್ಮ ಮತ್ತು ಹೊಸ ಆರಂಭಗಳಿಗೆ ಅತ್ಯಂತ ಪವಿತ್ರವಾದ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಬ್ರಹ್ಮಾಂಡದ ಶಕ್ತಿಗಳು ಸಮತೋಲನಕ್ಕೆ ಬರುತ್ತವೆ ಎಂಬ ನಂಬಿಕೆಯಿದೆ. ವಿಶೇಷವಾಗಿ ಧನು ರಾಶಿಗೆ ಸೇರಿದ ಜನರು ಈ ಶುಭ ದಿನದಂದು ಮಾಡುವ ಕೆಲವು ನಿರ್ದಿಷ್ಟ ದಾನ ಕಾರ್ಯಗಳು ಅವರ ಜೀವನದಲ್ಲಿ ಆರ್ಥಿಕ ಸ್ಥಿರತೆ, ಜ್ಞಾನವೃದ್ಧಿ ಮತ್ತು ಗ್ರಹಬಲವನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತವೆ ಎಂದು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತದೆ. ಧನು ರಾಶಿಯ ಅಧಿಪತಿ ಗುರು ಗ್ರಹವಾಗಿದ್ದು, ಜ್ಞಾನ, ಧರ್ಮ, ಸತ್ಪಥ, ಆರ್ಥಿಕ ಸಮೃದ್ಧಿ ಮತ್ತು ಆಶೀರ್ವಾದಗಳ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಧನು ರಾಶಿಗೆ ಸೇರಿದವರು ಸಹಜವಾಗಿ ಆಶಾವಾದಿ, ಧಾರ್ಮಿಕ ಪ್ರವೃತ್ತಿಯವರು ಹಾಗೂ ದೂರದೃಷ್ಟಿ ಹೊಂದಿರುವವರು. ಆದರೆ ಗುರುಗ್ರಹ ದುರ್ಬಲವಾಗಿರುವ ಸಂದರ್ಭದಲ್ಲಿ ಹಣಕಾಸಿನ ಅಸ್ಥಿರತೆ, ತೀರ್ಮಾನಗಳಲ್ಲಿ ಗೊಂದಲ, ಅವಕಾಶಗಳು ಕೈತಪ್ಪುವ ಅನುಭವ ಮತ್ತು ಮನೆಯಲ್ಲಿನ ಅಶಾಂತಿ ಎದುರಾಗಬಹುದು. ಇಂತಹ ಸಂದರ್ಭದಲ್ಲಿ ಮಕರ ಸಂಕ್ರಾಂತಿಯಂತಹ ಪವಿತ್ರ ದಿನದಂದು ಕೆಂಪು ಬೇಳೆ ಕಾಳುಗಳನ್ನು ದಾನ ಮಾಡುವುದು ಅತ್ಯಂತ ಶುಭಕರವೆಂದು ಜ್ಯೋತಿಷ್ಯದಲ್ಲಿ ವಿವರಿಸಲಾಗಿದೆ. ಕೆಂಪು ಬೇಳೆ ಕಾಳುಗಳು ಗುರು ಗ್ರಹಕ್ಕೆ ಸಂಬಂಧಿಸಿದ ಪವಿತ್ರ ಧಾನ್ಯವೆಂದು ನಂಬಲಾಗುತ್ತದೆ. ಈ ಬೇಳೆಗಳು ಶಕ್ತಿ, ಪೋಷಣೆ ಮತ್ತು ಸಮೃದ್ಧಿಯ ಸಂಕೇತವಾಗಿವೆ. ಮಕರ ಸಂಕ್ರಾಂತಿಯ ದಿನ ಧನು ರಾಶಿಗೆ ಸೇರಿದವರು ಕೆಂಪು ಬೇಳೆಗಳನ್ನು ದಾನ ಮಾಡುವುದರಿಂದ ಅವರ ಜಾತಕದಲ್ಲಿ ಗುರು ಗ್ರಹವು ಬಲವಾದ ಸ್ಥಾನವನ್ನು ಪಡೆಯುತ್ತದೆ ಎಂಬ ನಂಬಿಕೆಯಿದೆ. ಇದರ ಪರಿಣಾಮವಾಗಿ ಜೀವನದಲ್ಲಿ ಮಾರ್ಗದರ್ಶನ ದೊರಕುತ್ತದೆ, ಸರಿ ತಪ್ಪಿನ ವಿವೇಕ ಹೆಚ್ಚಾಗುತ್ತದೆ ಮತ್ತು ಮಹತ್ವದ ತೀರ್ಮಾನಗಳನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳಲು ಸಹಾಯವಾಗುತ್ತದೆ. ಈ ದಾನ ಕಾರ್ಯದ ಪ್ರಮುಖ ಫಲವಾಗಿ ಮನೆಯ ಆರ್ಥಿಕ ಸ್ಥಿತಿ ಬಹಳಷ್ಟು ಸುಧಾರಿಸುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಹಣಕಾಸಿನ ಅಡೆತಡೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ ಮತ್ತು ಕುಟುಂಬದಲ್ಲಿ ಸಮೃದ್ಧಿಯ ವಾತಾವರಣ ನಿರ್ಮಾಣವಾಗುತ್ತದೆ. ಜೊತೆಗೆ ಗುರುಗ್ರಹ ಬಲಿಷ್ಠನಾಗುವುದರಿಂದ ಶಿಕ್ಷಣ, ಉದ್ಯೋಗ ಮತ್ತು ವ್ಯವಹಾರ ಕ್ಷೇತ್ರಗಳಲ್ಲಿ ಉತ್ತಮ ಅವಕಾಶಗಳು ದೊರಕುತ್ತವೆ. ಮನೆಯಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಈ ದಾನವನ್ನು ಮಾಡುವಾಗ ಧನು ರಾಶಿಗೆ ಸೇರಿದವರು ಶುದ್ಧ ಮನಸ್ಸಿನಿಂದ, ನಿಸ್ವಾರ್ಥ ಭಾವನೆಯೊಂದಿಗೆ ಕೆಂಪು ಬೇಳೆ ಕಾಳುಗಳನ್ನು ಬಡವರು, ವೃದ್ಧರು, ಶ್ರಮಿಕರು ಅಥವಾ ಅಗತ್ಯವಿರುವವರಿಗೆ ನೀಡಬೇಕು. ನನ್ನ ಮನೆಯಲ್ಲಿ ಸಮೃದ್ಧಿ ನೆಲೆಸಲಿ, ಗುರು ಗ್ರಹದ ಅನುಗ್ರಹ ಸದಾ ಇರಲಿ ಎಂಬ ಸಕಾರಾತ್ಮಕ ಸಂಕಲ್ಪದೊಂದಿಗೆ ಮಾಡಿದ ದಾನವು ಇನ್ನಷ್ಟು ಫಲಪ್ರದವಾಗುತ್ತದೆ ಎಂಬ ನಂಬಿಕೆಯಿದೆ. ದಾನವು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಅದು ಮಾನವೀಯತೆ ಮತ್ತು ಸೇವಾ ಭಾವನೆಯ ಪ್ರತೀಕವಾಗಿರಬೇಕು. ಒಟ್ಟಿನಲ್ಲಿ ಮಕರ ಸಂಕ್ರಾಂತಿಯ ಶುಭ ದಿನ ಧನು ರಾಶಿಗೆ ಸೇರಿದ ಜನರು ಕೆಂಪು ಬೇಳೆ ಕಾಳುಗಳನ್ನು ದಾನ ಮಾಡುವುದರಿಂದ ಅದು ಕೇವಲ ಪುಣ್ಯಕರ್ಮವಾಗಿರದೆ ಗುರು ಗ್ರಹವನ್ನು ಬಲಪಡಿಸುವ ಶಕ್ತಿಯುತ ಪರಿಹಾರ ಕ್ರಮವಾಗುತ್ತದೆ. ಇದರ ಪರಿಣಾಮವಾಗಿ ಆರ್ಥಿಕ ಸ್ಥಿತಿ ಸುಧಾರಿಸಿ ಜೀವನದಲ್ಲಿ ಸ್ಥಿರತೆ, ಜ್ಞಾನ ಮತ್ತು ಒಳಿತಿನ ದಾರಿ ತೆರೆದುಕೊಳ್ಳುತ್ತದೆ. ಶ್ರದ್ಧೆ, ವಿನಯ ಮತ್ತು ನಿಸ್ವಾರ್ಥತೆಯೊಂದಿಗೆ ಈ ದಾನವನ್ನು ಅನುಸರಿಸಿದರೆ ಧನು ರಾಶಿಗೆ ಸೇರಿದವರು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಅನುಭವಿಸಬಹುದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.